ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ಸಭಾಧ್ಯಕ್ಷರೇ, ಹರಿಹರ ವಿಧಾನಸಭಾ ವ್ಯಾಪ್ತಿಯ ಚಿಕ್ಕಬಿದ್ರಿ ಗ್ರಾಮದ ಸರ್ವೆ ನಂಬರ್ 12, 13, 14 ಮತ್ತು 15 ಹೊಂದಿಕೊಂಡು ಹರಿಯುವ ಹದ್ದಿಗಿಡದ ಹಳ್ಳ. ಈ ಹಳ್ಳದ ಬಗ್ಗೆ 2-3 ಬಾರಿ ಸದನದಲ್ಲಿ ನಾನು ಪ್ರಶ್ನೆ ಕೇಳಿದ್ದೀನಿ. ಹಳ್ಳವನ್ನು ನಾನು ನೇರವಾಗಿ ಹೇಳ್ತೀನಿ, ಸಮಯ ಆಗಿದೆ. ಅಲ್ಲಿ ದಿನಾಂಕ 24 ಅಂತ ಇದೆ, ಆದರೆ ಇವತ್ತು 25 ಬುಧವಾರ ಆಗಿಬಿಟ್ಟಿದೆ. ಆಗಲೇ ತಾವು ಸದಸ್ಯರ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು, ಸದನ ಚೆನ್ನಾಗಿ ನಡಿಬೇಕು ಅಂತಕ್ಕಂಥ ಕಾರಣದಿಂದ ತಾವು ಬಹಳ ಶ್ರಮ ಪಡ್ತಾ ಇದ್ದೀರ, ಧನ್ಯವಾದ. ಆದರೆ ಈ ಸದನದಲ್ಲಿ ನಾವು ಕೇಳ್ತಕ್ಕಂಥ ಪ್ರಶ್ನೆಗೆ ತಪ್ಪು ಉತ್ತರವನ್ನು ದಾವಣಗೆರೆಯ ಜಿಲ್ಲಾಡಳಿತ ಸದನಕ್ಕೆ ಕೊಡ್ತಾ ಇದೆ ಅಂದರೆ ನಿಜವಾಗ್ಲೂ ದಾವಣಗೆರೆ ಜಿಲ್ಲಾಡಳಿತಕ್ಕೆ ಸದನ ವಿಧಾನಸಭೆ ಅಂತಕ್ಕಂಥ ಗೌರವ ಇದೇನೋ ಇಲ್ಲೋ ಅಂತಕ್ಕಂಥದ್ದು. ಈಗ ಏನು ಉತ್ತರವನ್ನು ಕೊಟ್ಟಿದ್ದಾರೆ, ಈ ಉತ್ತರ ಇದನ್ನ ನಾನು ಚೀಫ್ ಸೆಕ್ರೆಟರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತನಿಖೆ ಆಗಬೇಕು ಅಂತೇಳಿ ಒಂದು ತಂಡ ರಚನೆ ಮಾಡಿರ್ತಕ್ಕಂಥ ಉತ್ತರ ಇದು. ಆದರೆ ಇದೇ ಪ್ರಶ್ನೆಯನ್ನು ಸದನದಲ್ಲಿ 18/8/25 ನಾನು ಕೇಳಿದಂಥ ಸಂದರ್ಭದಲ್ಲಿ ರೈತರು ಏನೋ ಒಂದಿಷ್ಟು ಹಳ್ಳ ಏನೋ ಮಾಡಿದ್ರು, ನಾವು ಅದನ್ನು ಹೋಗಿ ಸರಿ ಮಾಡಿದ್ವಿ, ಏನಾಗಿಲ್ಲ, ಎಲ್ಲ ಸರಿ ಇದೆ ಅಂತೇಳಿ ಸದನಕ್ಕೆ ತಪ್ಪು ಉತ್ತರ ಕೊಟ್ಟರು. ತದನಂತರ ನಾನು 73 ಅಡಿ ಮತ್ತೆ ಪ್ರಶ್ನೆಯನ್ನು ಕೇಳಿದೆ. ಆ ಸಂದರ್ಭದಲ್ಲಿ ಅವರೇನು ಹೇಳಿದರು, ಹಳ್ಳ ಎಲ್ಲ ಸರಿ ಇದೆ, ಇಲ್ಲಿ ಯಾವುದೇ ತಪ್ಪಾಗಲಿ ಹಳ್ಳವನ್ನು ಮುಚ್ಚುವಂಥದ್ದಾಗಲಿ ಆಗಿಲ್ಲ ಅಂತಕ್ಕಂಥ ಉತ್ತರವನ್ನು ಕೊಟ್ಟರು. ಆದರೆ ಈಗ ನಾನು ಇದು ತನಿಖೆ ಆಗಬೇಕು ಅಂತೇಳಿ 1 ವರ್ಷದಿಂದ ಚೀಫ್ ಸೆಕ್ರೆಟರಿ ಅವ್ರ ಮೇಲೆ ಒತ್ತಡ ಹಾಕಿದಂಥ ಸಂದರ್ಭದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ಈಗ ನನಗೆ ಉತ್ತರ ಕೊಟ್ಟಿದ್ದಾರೆ. ಸುಮಾರು 2 ಕಿಲೋಮೀಟರ್ 35 ಮೀಟರಿಂದ 50 ಮೀಟರ್ ಇರ್ತಕ್ಕಂಥ ಹಳ್ಳವನ್ನು ಮುಚ್ಚಿದ್ದಾರೆ, ಒಂದು ಸಣ್ಣ ಚಾನಲ್ ಆಗಿ ಮಾಡಿದ್ದಾರೆ. ಶಾಸಕರು ಪತ್ರ ಕೊಟ್ಟು ಗಮನಕ್ಕೆ ತಂದ ನಂತರ ಆ ಒಂದು ಸಾಕ್ಷ್ಯ ನಾಶ ಮಾಡತಕ್ಕಂಥ ಪ್ರಯತ್ನ ಕೂಡ ನಡೀತು ಅಂತಕ್ಕಂಥ ವರದಿಯನ್ನ ಇವತ್ತು ಸರ್ಕಾರವೇ ನನಗೆ ಕೊಟ್ಟಿದೆ. ವಿಶೇಷ ತಂಡ ರಚನೆ ಮಾಡಿ ಸರ್ಕಾರ ಕೊಟ್ಟಿದೆ. ಇದು ಒಂದು. ಇನ್ನೊಂದು, ದುಗ್ಗಾವತಿ, ಹರಪನಹಳ್ಳಿ ತಾಲೂಕಿನ ದುಗ್ಗಾವತಿ ಗ್ರಾಮದ ಸರ್ವೆ ನಂಬರ್ 1ರಿಂದ 7ರಲ್ಲಿ ಯಾವ ಬೆಳೆ ಬೆಳೀತಾ ಇದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಕೇಳಿದ್ವಿ ಸದನಕ್ಕೆ. ಆಗ ಸದನಕ್ಕೆ ಅವರು ಉತ್ತರ ಕೊಟ್ಟರು, ಅಲ್ಲಿ ಕಾರ್ಖಾನೆ ಇದೆ ಅಂತಕ್ಕಂಥ ಉತ್ತರವನ್ನ ಸದನಕ್ಕೆ ಕೊಟ್ಟರು. ನಂತರ ಈಗ ನಾವು ಎಲ್ಲ ಸಾಕ್ಷಿಗಳನ್ನು ಮುಖ್ಯ ಕಾರ್ಯದರ್ಶಿಯವರಿಗೆ ಕೊಟ್ಟ ಮೇಲೆ ಆ ತನಿಖಾ ತಂಡ ತನಿಖಾ ಪ್ರಾರಂಭ ಮಾಡಿದ ಮೇಲೆ ಈಗ ನಮಗೆ ಉತ್ತರ ಕೊಟ್ಟಿದ್ದಾರೆ. ಇಲ್ಲಿ ಸುಮಾರು 100 ಎಕರೆ ಅಡಿಕೆಯನ್ನು ಬೆಳೆದಿದ್ದಾರೆ ಅಂತ. ಏನು ಸ್ವಾಮಿ ಇದು? ಸದನಕ್ಕೆ ಉತ್ತರ ಕೊಡೋದಂದ್ರೆ ದಾವಣಗೆರೆ ಜಿಲ್ಲಾಡಳಿತ ಮತ್ತು ವಿಜಯನಗರ ಜಿಲ್ಲಾಡಳಿತಕ್ಕೆ ಉದ್ಘಾಟನಾ? ನಾವ್ಯಾಕೆ 12 ಗಂಟೆ 1 ಗಂಟೆ ತನಕ ಈ ಸದನದಲ್ಲಿ ಪ್ರಶ್ನೆ ಕೇಳಬೇಕು, ನಿಮ್ಮ ಉತ್ತರವನ್ನು ನಾವು ಕೇಳಬೇಕು? ಅಂದರೆ ನಿಜವಾಗ್ಲೂ ದಾವಣಗೆರೆ ಜಿಲ್ಲಾಡಳಿತ, ನಾನು ಏಪ್ರಿಲ್ 25ರಂದು ಚೀಫ್ ಸೆಕ್ರೆಟರಿ ಲೆಟರ್ ಕೊಟ್ಟಿದ್ದೀನಿ. ಇನ್ನ 8-10 ದಿನದಲ್ಲಿ 1 ವರ್ಷ ಆಗ್ತದೆ. 3 ಬಾರಿ ಉತ್ತರ ನನಗೆ ಕೊಟ್ಟಿದ್ದಾರೆ. ಒಮ್ಮೆಯೂ ಕೂಡ ಜಿಲ್ಲಾಧಿಕಾರಿ ಆ ಸ್ಥಳಕ್ಕೆ ಹೋಗಿಲ್ಲ. ಒಬ್ಬ ಶಾಸಕರು ನೇರವಾಗಿ ಒಬ್ಬ ಹಿರಿಯ ಶಾಸಕ ಮತ್ತು ಜಿಲ್ಲಾ ಸಚಿವರ ಒಡೆತನದ ಕಾರ್ಖಾನೆಯ ಬಗ್ಗೆ ಅಪಾದನೆ ಮಾಡ್ತಾ ಇದ್ದಾನೆ, ಸದನದಲ್ಲಿ ಪ್ರಶ್ನೆ ಎತ್ತುತ್ತಿದ್ದಾರೆ ಅಂದ್ರೆ ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಬೇಡವಾ? ಇಷ್ಟೊಂದು ಸುಳ್ಳು ಉತ್ತರಗಳನ್ನ, ಇದು ಕೇವಲ 2 ಉತ್ತರ
ಈ ತಪ್ಪು ಉತ್ತರಕ್ಕೆ ತನಿಖೆಯಿಂದ ನ್ಯಾಯ ಸಿಕ್ಕಿದೆ. ಆದರೆ ಈ ರೀತಿಯ ಇನ್ನು 3-4 ವಿಚಾರಗಳು ತನಿಖಾ ಹಂತದಲ್ಲಿದೆ. ಇಷ್ಟೊತ್ತಿಗೆ ಅವ್ರು ತನಿಖಾ ವರದಿ ಕೊಡಬಹುದಾಗಿತ್ತು.